ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿಗೆ ಯೂನಿವರ್ಸಿಂದ ಏನೆಲ್ಲ ಸೈನ್ಗಳು ಸಿಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಸೊ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೊಳ್ಳೋರು ವಾಟ್ಸಪ್ ಮಾಡಿಬಿಟ್ಟು ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ, ಸರಿನಾ? ಇದು ಜನರಲ್ ರೀಡಿಂಗ್. ಇಲ್ಲಿ ಬರುವಂತಹ ಪ್ರತಿಯೊಂದು ಮೆಸೇಜಸ್ಗಳು ನಿಮಗೆ ಅನ್ವಯ ಆಗಲೇಬೇಕು ಅನ್ನೋವಂಥದ್ದು, ಪ್ರತಿಯೊಂದು ಅನ್ವಯ ಆಗಲೇಬೇಕು ಅಂತ ಇರಲ್ಲ. ಪ್ರತಿಯೊಬ್ಬರಿಗೂ ಕೂಡ ಎನರ್ಜಿನ ಕನೆಕ್ಟ್ ಮಾಡಿ ಮಾಡುವಂತಹ ರೀಡಿಂಗ್ ಇದು ಅಲ್ವಾ? ಸೊ ಹಾಗಾಗಿ ನಿಮ್ಮ ಎನರ್ಜಿಗೆ ಯಾವ ಮೆಸೇಜಸ್ಗಳು ಕನೆಕ್ಟ್ ಆಗ್ತಾ ಇದೆ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಐ ಟ್ರಸ್ಟ್ ದ ಟೈಮಿಂಗ್ ಆಫ್ ಮೈ ಲವ್, ಐ ಟ್ರಸ್ಟ್ ದ ಟೈಮಿಂಗ್ ಆಫ್ ಮೈ ಲವ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಯಾರು ಮಿಸ್ ಮಾಡಬೇಡಿ. ಓಕೆ, ಸೊ ಕಮೆಂಟ್, ನೀವೇನು ಕಮೆಂಟ್ ಹಾಕ್ತೀರಾ ಅಷ್ಟು ಪವರ್ಫುಲ್ಲಾಗಿ ಹೀಲಿಂಗ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಓಕೆ, ಸೊ ನಿಮ್ಮ ಒಂದು ಕಮೆಂಟ್ ನಿಮ್ಮ ಲವ್ ಲೈಫನ್ನು ಹೀಲ್ ಮಾಡುತ್ತೆ, ಅದನ್ನೇ ನೆನ್ಪಿಟ್ಕೊಳ್ಳಿ. ಇದು ಜಸ್ಟ್ ಒಂದು ಕಮೆಂಟ್ ನಾನು ಹಾಕಿಬಿಟ್ಟೆ ಅನ್ನೋದಲ್ಲ, ಆ ಕಮೆಂಟ್ ನಿಮ್ಮ ಪ್ರೀತಿನ ಹೀಲ್ ಮಾಡುವಂಥದ್ದಾಗಿರುತ್ತೆ. ಓಕೆ, ಸೊ ಸುಮ್ಮನೆ ನಾನು ಕಮೆಂಟ್ ಮಾಡಿ ಈ ಥರ ಕಮೆಂಟ್ ಮಾಡಿ ಅಂತ ಹೇಳೋದಲ್ಲ, ನಿಮ್ಮ ಲವ್ ಲೈಫ್ ಸಕ್ಸಸ್ ಆಗಬೇಕು, ಸರಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳುವಂಥದ್ದು. ಓಕೆ, ಸೊ ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯಾವ ವ್ಯಕ್ತಿ ಬಗ್ಗೆ? ಓಕೆ, ಯಾವ ವ್ಯಕ್ತಿ ಬಗ್ಗೆ ನೀವು ಪ್ರೀತಿ ಮಾಡ್ತಿದ್ದೀರಾ, ಫ್ರೆಂಡ್ಶಿಪ್ನ ಇಟ್ಕೊಂಡಿದ್ದೀರಾ, ಸಂಬಂಧ ಇದೆ, ಆ ವ್ಯಕ್ತಿಯನ್ನು ಮನಸ್ಸಲ್ಲಿ ನೆನ್ಪು ಮಾಡಿಕೊಂಡು ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಆ ವ್ಯಕ್ತಿಯ ಹೆಸರನ್ನು ಹೇಳಿ. ನಿಮ್ಮ ಪ್ರೀತಿಗೆ ಯೂನಿವರ್ಸಿಂದ ಏನೆಲ್ಲ ಸೈನ್ಗಳು ಸಿಗ್ತಾ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಅತಿಪರಾಶಕ್ತಿ ಜಗನ್ನಾಥ. ಓಕೆ, ನೈಸ್ ನೈಸ್. ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥ ಮೊದಲನೇ ಸೈನ್ ಬಂದು, ನೀವು ಯಾರನ್ನು ತುಂಬ ಫೋರ್ಸ್ಫುಲ್ಲಾಗಿ ಒತ್ತಾಯ ಮಾಡುವಂತಹ ನೆಸೆಸರಿ ಇಲ್ಲ ಅನ್ನುವಂಥದ್ದನ್ನು ಮೊದಲನೇದಾಗಿ ನಿಮಗೆ ಯೂನಿವರ್ಸಿಂದ ಬರ್ತಿರೋವಂಥ ಸೈನ್ ಆಗಿದೆ. ಯಾರಿಗೂ ನೀವು ಫೋರ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನೀವಿಲ್ಲಿ ಈ ಪ್ರೀತಿನ ಉಳಿಸ್ಕೊಳ್ಲಿಕ್ಕಾಗಿರ್ಬೋದು, ನಿಮ್ಮ ಪರ್ಸನ್ಗೆ ಈ ಪ್ರೀತಿನ ಅರ್ಥ ಮಾಡಿಸೋದಕ್ಕಾಗಿರ್ಬೋದು, ಪರಿಸ್ಥಿತಿಗಳನ್ನು ಅರ್ಥ ಮಾಡಿಸೋದಕ್ಕಾಗಿರ್ಬೋದು ತುಂಬ ಪ್ರಯತ್ನವನ್ನು ಪಟ್ಟಿದ್ದೀರಾ, ತುಂಬ ಪ್ರಯತ್ನ ಮಾಡಿದ್ದೀರಾ ಕೂಡ. ಓಕೆ, ಇಲ್ಲಿ ಆ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಎಕ್ಸ್ಪೆಷಲಿ ನಿಮ್ಮ ಪರ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಸಿಚುವೇಶನ್ನ ಅರ್ಥ ಮಾಡಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀರಾ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಆ ಒಂದು ಪರಿಸ್ಥಿತಿನ ಅವರು ಅರ್ಥ ಮಾಡ್ಕೊಂಡಿಲ್ಲ. ಅವ್ರ ವೇಯಲ್ಲಿ, ಅವರ ದೃಷ್ಟಿಕೋನದಲ್ಲಿ ಏನು ಅವ್ರು ನೋಡ್ಕೊಂಡಿದ್ದಾರೆ ಅಥವಾ ಅವ್ರ ದೃಷ್ಟಿಕೋನದಲ್ಲಿ ಏನಿದೆ ಅದನ್ನೇ ಬಿಲೀವ್ ಮಾಡ್ಕೊಂಡಿದ್ದಾರೆ. ಅವ್ರ ದೃಷ್ಟಿಕೋನದಲ್ಲಿ ಏನಿದೆ ಅದನ್ನೇ ಅವರು ನಾನು ಮಾಡಿದ್ದು ಸರಿ ಇದೆ ಅಥವಾ ಈ ಒಂದು ವೇಲಿರೋವಂಥದ್ದು ಸರಿ ಇದೆ ಅಷ್ಟೇ ಅವ್ರು ನೋಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ದೃಷ್ಟಿಯಲ್ಲಿ, ನಿಮ್ಮ ಪರ್ಸನ್ ದೃಷ್ಟಿಯಲ್ಲಿ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವರಿಗೆ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ರಿ, ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ, ಬಟ್ ಅದನ್ನು ಅವರು ಅರ್ಥ ಮಾಡ್ಕೊಳ್ಳಲಿಲ್ಲ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಗೆ ಮೆಸೇಜ್ ಮುಖಾಂತರ ಕೆಲವೊಂದಷ್ಟು ವಿಷಯಗಳನ್ನ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀರಾ, ಕಾಲ್ ಮಾಡಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀರಾ. ಸೊ ಅದು ಯಾವುದೂ ಕೂಡ ನಿಮಗದು ವರ್ಕ್ ಆಗಲಿಲ್ಲ. ದೆನ್ ನೀವೇನು ಮಾಡಿದ್ದೀರಾ, ಒಂಟಿಯಾಗಿ ಕೂತ್ಕೊಂಡು ಕಣ್ಣೀರು ಹಾಕಿದ್ದೀರಾ. ಓಕೆ, ಸೊ ಯಾಕೆ ನನಗೆ ಈ ಪರಿಸ್ಥಿತಿ ಬಂತು ಅಂತ ಹೇಳಿ ನೀವು ಈ ಒಂದು ಪ್ರೀತಿ ಬಗ್ಗೆ ಈ ವ್ಯಕ್ತಿನ ನೆನ್ಪು ಮಾಡಿಕೊಂಡು ಒಂಟಿಯಾಗಿ ಕೂತ್ಕೊಂಡು ಕಣ್ಣೀರು ಹಾಕಿರುವಂತಹ ದಿನಗಳನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆದರೆ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ಈ ಪ್ರೀತಿ ಓಡಿ ಹೋಗೋದಂತಾದರೆ ನೀವು ಓಡಿಸ್ಬೇಕು, ಓಡ್ಕೊಂಡು ಹಿಡಿಬೇಕು ಅನ್ನೋವಂಥದ್ದೇನು ನೆಸಸರಿ ಇಲ್ಲ. ಪ್ರೀತಿ ಓಡೋಗ್ತಾ ಇದೆ, ಓಡೋಗಕ್ಕೆ ಬಿಡಿ. ನೀವು ಅದರಿಂದ ಓಡೋಗಿ ಅದನ್ನು ಹಿಡಿಬೇಕು ಅನ್ನೋಂಥ ನೆಸಸರಿ ಇಲ್ಲ ಅನ್ನೋವಂಥದ್ದನ್ನ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ದಟ್ ಮೀನ್ಸ್ ಇಲ್ಲಿ ನಿಮ್ಮ ಪರ್ಸನ್ ದೂರ ಆಗಬೇಕು ಅಂತ ಇರ್ಬೋದು, ಅಥವಾ ಅವ್ರ ಮನಸ್ಥಿತಿಲಿ ಏನೇನೋ ವಿಷಯಗಳು ಓಡ್ತಾ ಇರ್ಬೋದು. ಓಕೆ,
ಸೊ ಅದೆಲ್ಲದಕ್ಕೂ ನೀವು ರಿಯಾಕ್ಟ್ ಮಾಡಬೇಕು ಅನ್ನೋಂತಹ ಒಂದು ಪರಿಸ್ಥಿತಿ ಆಗಲಿ, ಆ ಒಂದು ನೆಸಸರಿ ಆಗಲಿ ನಿಮಗೆ ಇಲ್ಲ, ಆ ಅವಶ್ಯಕತೆ ಇಲ್ಲ. ನಿಜವಾದ ಪ್ರೀತಿ ಯಾವಾಗಲೂ ಕೂಡ ಒತ್ತಡದಿಂದ ಫೋರ್ಸ್ಫುಲಿ ಆಗಿ ಬರುವಂಥದ್ದಲ್ಲ. ನಿಜವಾದ ಪ್ರೀತಿ ಏನೇ ಇದ್ರೂ ಕಾಮ್ ಆಗಿ, ಶಾಂತವಾಗಿ, ಅಥವಾ ಸಮಯಕ್ಕೆ ಸರಿಯಾಗಿ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಓಕೆನಾ? ನೋಡ್ಬೋದು ಇಲ್ಲಿ ಯಾವ ರೀತಿಯಾದಂತಹ ಒಂದು ಸೈನ್ ಬರ್ತಾ ಇದೆ ಅಂತ ಹೇಳಿ. ಇನ್ಫಿನಿಟಿ ಸಿಂಬಲ್ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ, ಬಟ್ ಇಲ್ಲಿ ಒಂದು ಎನರ್ಜಿ ಬರ್ತಿರುವಂಥದ್ದು, ಎಲ್ಲೋ ಒಂದ್ ಕಡೆ ಆ ಪ್ರೀತಿನ ನಿಮ್ಮ ಪರ್ಸನ್ನ ಚೇಸ್ ಮಾಡ್ತಾ ಇದ್ದೀರಾ, ಅವ್ರನ್ನ ಒಂಥರ ಬೆನ್ ಹಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ನೀವು ಬೆನ್ ಹಟ್ಟುವಂತ ಕೆಲಸವನ್ನ ಮಾಡಬೇಡಿ, ಅವರು ನಿಮ್ಮನ್ನ ಬೆನ್ ಹತ್ಕೊಂಡು ಬರೋ ಹಾಗೆ ನೀವು ತಯಾರಾಗಬೇಕು ಇಲ್ಲಿ. ಓಕೆ, ಅದಕ್ಕೆ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು, ನೀವು ತಾಳ್ಮೆಯಿಂದ ಶಾಂತವಾಗಿರಿ. ಕಣ್ಣೀರ್ ಹಾಕೊಂಡು, ಬೇಜಾರು ಮಾಡಿಕೊಂಡು ನಿಮ್ಮ ಮೈಂಡ್ನ ಅಪ್ಸೆಟ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸಮಯಕ್ಕೆ ಸರಿಯಾಗಿ ಎಲ್ಲದೂ ಕೂಡ ಸರಿಯಾಗಿ ಆಗತ್ತೆ. ಓಕೆ, ಸೊ ಇಲ್ಲಿ ಯಾರೆಲ್ಲ ರೀಡಿಂಗ್ನ ನೋಡ್ತಾ ಇದ್ದೀರಾ, ಮೊದಲನೇದಾಗಿ ಎಸ್ ಲೆಟರ್ ಬರ್ತಾ ಇದೆ. ಓಕೆ, ಎಕ್ಸ್ ಲೆಟರ್ ಕೂಡ ಬರ್ತಾ ಇದೆ, ಎನ್ ಲೆಟರ್, ಜಿ ಲೆಟರ್, ಜೆ ಲೆಟರ್, ಡಿ ಲೆಟರ್, ಎ ಲೆಟರ್, ಯು ಲೆಟರ್, ಹೆಚ್ ಆರ್ ಕೆ ಸಿ ಐ ಪಿ ಎಂ ಎನ್, ಓಕೆ, ಆರ್ ಲೆಟರ್. ಡೇಟ್ ಆಫ್ ಬರ್ತ್ 18, 19, 9, 1, 8, 3, 6, 24, 28, 31, 3, 1. ಓಕೆ, ಓಕೆ, 21, 23 ಇಸ್ವಿಗಳು ಕೂಡ ಬರ್ತಾ ಇದೆ ಇಲ್ಲಿ. ಅಂದರೆ ವರ್ಷ, ಯಾವ ವರ್ಷದಲ್ಲಿ ನಿಮ್ಮ ಪರ್ಸನ್ ಹುಟ್ಟಿದ್ದಾರೆ, ನಿಮ್ಮ ವರ್ಷ ಆಗಿರ್ಬೋದು, ನಿಮ್ಮ ಪರ್ಸನ್ ವರ್ಷ ಆಗಿರ್ಬೋದು, ಇಯರ್ ಬರ್ತಾ ಇರೋವಂಥದ್ದು. 1984 ಬರ್ತಿದೆ, 87 ಬರ್ತಿದೆ, 96 ಬರ್ತಾ ಇದೆ, 1996 ಆ ರೀತಿಯಾಗಿ ಹೇಳ್ತಾ ಇದ್ದೀನಿ. ಓಕೆ, 92, 92, 1991, 94, 1999, 2001, 1981, 81, 74, 76, 2006, 2002. ಓಕೆ, ಎಸ್. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ತಗೊಳ್ಳೋಣ. 6 ಆಫ್ ವ್ಯಾಂಡ್ಸ್, 9 ಆಫ್ ವ್ಯಾಂಡ್ಸ್, 2 ಆಫ್ ಸಾರ್ಡ್ಸ್, 8 of cups, ace of pentacle, the star, ace of wands, 9 of cups. Bottom of the card 4 of wands ಬರ್ತಾ ಇದೆ. ಓಕೆ,
ಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ನೋಡ್ಬೋದು ಫಸ್ಟ್ ಕಾರ್ಡ್ ನಿಮಗೆ 6 ಆಫ್ ವ್ಯಾಂಡ್ಸ್ ಬರ್ತಿದೆ ಅಂಡ್ 4 ಆಫ್ ವ್ಯಾಂಡ್ಸ್ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್. ವಾವ್, ದ ಲವರ್ಸ್ ಕಾರ್ಡ್ ಬರ್ತಾ ಇದೆ. ನೈಸ್. ಇಲ್ಲಿ ನಿಮ್ಮ ಪ್ರೀತಿಯ ದಿಕ್ಕನ್ನ ಮುಂದಿನ ದಿನದಲ್ಲಿ ಬದಲಾಯಿಸುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ಬದಲಾವಣೆ ಆಗತ್ತೆ ಅನ್ನುವಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ಯೂನಿವರ್ಸ್ ನಿಮಗೆ ಕೊಡ್ತಿರುವಂತಹ ಸೈನ್ ಬಂದು ನಿಮ್ಮೊಳಗಿರುವಂತಹ ಭಾವನೆಗಳು ನಿಮ್ಮ ಪರ್ಸನ್ ಮೇಲಿರ್ಬೋದು, ಈ ಪ್ರೀತಿ ಮೇಲಿರ್ಬೋದು, ಒಂದಷ್ಟು ಫೀಲಿಂಗ್ಸ್ಗಳು ಬದಲಾಗ್ತಾ ಇದೆ. ಅದು ಒಂದು ದೊಡ್ಡ ಕ್ಲೂ ನಿಮಗೆ ಸಿಗ್ತಿರುವಂಥದ್ದು ಯೂನಿವರ್ಸಿಂದ. ಓಕೆ, ನೀವು ಇತ್ತೀಚಿನ ದಿನದಲ್ಲಿ ನಿಮ್ಮನ್ನ ನೀವು ಗಮನಿಸಿದೀರಾ ಅಂತ ಹೇಳಿದ್ರೆ ಗಮನಿಸಿದ್ದೀರಾ, ಅಥವಾ ಗಮನಿಸ್ಲಿಲ್ಲ ಅಂತ ಹೇಳಿದ್ರೆ ನೀವು ಇವಾಗ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಭಾವನೆಯಲ್ಲಿ ಹಿಂದೆ ಇದಕ್ಕೊಂದು 1 ಮಂತ್ ಹಿಂದೆ ಇರ್ಬೋದು, 3 ಮಂತ್ ಹಿಂದೆ ಇರ್ಬೋದು, 1 ಇಯರ್ ಹಿಂದೆ ಇರ್ಬೋದು, ಅಥವಾ 15 ಡೇಸ್ ಇರ್ಬೋದು, 1 ವೀಕ್ ಇರ್ಬೋದು, 3 ಮಂತ್ಸ್, 4 ಮಂತ್ಸ್, 6 ಮಂತ್, 8 ಮಂತ್ಸ್, ಇದರ ಹಿಂದೆ ಅವ್ರ ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ರೆ ಇಡೀ ದಿನ ನಿಮಗೆ ಹಾಳಾಗ್ತಿತ್ತು. ಓಕೆನಾ, ಫುಲ್ ಮೂಡ್ ಆಫ್ ಆಗ್ತಿದ್ರಿ, ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ, ನಿಮ್ಮ ಕೆಲಸಗಳನ್ನು ನೀವು ಮುಂದುವರಿಸ್ಲಿಕ್ಕೆ ಹೋಗ್ತಾ ಇರಲಿಲ್ಲ, ಒಂಥರ ಸ್ಟಕ್ ಆಗಿರುವಂಥ ಎನರ್ಜಿ ನಿಮ್ಮಲ್ಲಿ ಇರ್ತಿತ್ತು. ಆದರೆ ಇವಾಗ ನಿಮ್ಮ ಲೈಫಲ್ಲಿ ಈ ಒಂದು ಸ್ವಲ್ಪ ದಿನದ ಹಿಂದೆ ನನಗೇನೆಲ್ಲ ಮಂತ್ಸ್, ಇಯರ್ ಹೇಳಿದೆ, ಅವಾಗಿಂದ ನಿಮ್ಮಲ್ಲಿ ಒಂದಷ್ಟು ಫೀಲಿಂಗ್ಸ್ ಅಲ್ಲಿ ಬದಲಾವಣೆ ಆಗಿದೆ. ನಿಮ್ಮ ಮನಸ್ಸಲ್ಲಿ ನೋವಿದೆ, ಅವ್ರ ಮೆಸೇಜ್ ಮಾಡ್ತಿಲ್ಲ ಅಥವಾ ಅವ್ರ ಜೊತೆ ನಾನು ಮಾತಾಡ್ತಿಲ್ಲ ಅಂತ ನಿಮಗೆ ನೋವಿದೆ, ಮನಸ್ಸಲ್ಲಿ ನೋವಿದೆ. ಆದ್ರೆ ನಿಮ್ಮೊಳಗೊಂದಷ್ಟು ಶಕ್ತಿ ಹೆಚ್ಚಾಗಿದೆ ಅಂತ ನಿಮಗೆ ಅನ್ಸಿದೆ. ಓಕೆ, ಸೊ ಅವ್ರ ಮೆಸೇಜ್ ಬರ್ದೇ ಇದ್ರು ಅಥವಾ ಅವ್ರ ಕಾಲ್ ಬರ್ದೇ ಇದ್ರು ಆ ದಿನ ನೀವು ಆಕ್ಟಿವ್ ಆಗಿದ್ದೀರಾ. ನಿಮ್ಮ ಕೆಲಸ, ದಿನನಿತ್ಯದ ಕೆಲಸ ಏನಿದೆ ಅದನ್ನ ಆಕ್ಟಿವ್ ಆಗೇ ಮಾಡ್ತಾ ಇದ್ದೀರಾ. ಆ ನೋವು ಮನಸ್ಸಲ್ಲಿ ಇದ್ರೂ ಕೂಡ ನೀವು ಆಕ್ಟಿವ್ ಆಗಿ ನಿಮ್ಮ ಕೆಲಸಗಳನ್ನ ನೀವು ಮುಂದುವರಿಸ್ತಾ ಇದ್ದೀರಾ. ನಿಮ್ಮ ಗುರಿಗಳ ಹತ್ರ ನೀವು ಹೋಗ್ತಾ ಇದ್ದೀರಾ, ನಿಮ್ಮ ಗುರಿಯ ಬಗ್ಗೆ ಯೋಚನೆನ ಮಾಡ್ತಾ ಇದ್ದೀರಾ. ನಿಮ್ಮ ಗೋಲ್ಸ್ ಏನಿತ್ತು, ನಿಮ್ಮ ಅಚೀವ್ಮೆಂಟ್ಸ್ ಏನಿತ್ತು, ಅಥವಾ ನಿಮ್ಮ ಲೈಫಲ್ಲಿ ಏನ್ ಮಾಡ್ಬೇಕಂತ ಇದ್ರಿ, ಅದ್ರ ಬಗ್ಗೆ ನೀವು ಇವಾಗ ಗಮನವನ್ನ ಹೆಚ್ಚಾಗಿ ಕೊಡ್ತಾ ಇದ್ದೀರಾ. ರೈಟ್? ಇದ್ರ ಅರ್ಥ ನಿಮ್ಮ ಪರ್ಸನ್ ನೀವು ನಿರ್ಲಕ್ಷ್ಯ ಮಾಡ್ತಿದ್ದೀರಾ, ಪ್ರೀತಿನ ನಿರ್ಲಕ್ಷ್ಯ ಮಾಡ್ತಿದ್ದೀರಾ, ಅಥವಾ ಈ ಸಂಬಂಧನ ನೀವೆಲ್ಲೋ ಬಿಟ್ಟು ದಾರಿ ತಪ್ತಾ ಇದ್ದೀರಾ ಅನ್ನೋದು ಅಲ್ಲ. ಇಲ್ಲಿ ಮೊದಲನೇದಾಗಿ ಬರ್ತಿರೋದು ಈ ಒಂದು ಬದಲಾವಣೆ, ನಿಮ್ಮ ಭಾವನೆ ಏನ್ ಬದಲಾಗಿದೆ, ಇದು ನಿಮ್ಮ ಹೀಲಿಂಗ್ ಆಗಿರುವಂತಹ ಒಂದು ಎನರ್ಜಿ. ಓಕೆ, ಇಲ್ಲಿ ನೋಡ್ಬೋದು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ವ್ಯಕ್ತಿಗೆ ಟೂ ಮಚ್ ಆಗಿ ಅಟ್ಯಾಚ್ ಆಗಿದ್ರಿ. ಟೂ ಮಚ್. ಅವರು ಇಲ್ಲ, ಅವ್ರು ನಿಮ್ ಜೊತೆ ಮಾತಾಡಿಲ್ಲ ಅಂದ್ರೆ ನಿಮಗೆ ಜೀವನ ಹೋಗುವಷ್ಟು, ನಿಮಗೆ ಒಂದು ನಮ್ಮ ಬಾಡಿ ಪಾರ್ಟ್ ಅಲ್ಲಿ ಒಂದು ಪಾರ್ಟ್ ಕಟ್ಟಾದ್ರೆ ಎಷ್ಟು ಪೇನ್ ಆಗುತ್ತೆ ಅಷ್ಟು ಪೇನ್ ನ ನೀವು ಅನುಭವಿಸಿದೀರಾ. ಸೊ ಇತ್ತೀಚಿನ ದಿನದಲ್ಲಿ ನಿಮಗೆ ಆ ಪೇನ್ ಕಡಿಮೆ ಆಗಿದೆ. ನೋವಿದೆ ಅವ್ರು ಮೆಸೇಜ್ ಮಾಡಿಲ್ಲ ಅಂತ, ಬಟ್ ಅಷ್ಟು ಟೂ ಮಚ್ ಆಗಿ ನೀವು ಅಷ್ಟು ಪೇನ್ ಅನ್ನ ನೀವು ತಗೊಳ್ತಾ ಇಲ್ಲ, ಮೈಂಡಿಗೆ ಅದನ್ನ ತಗೊಳ್ತಾ ಇಲ್ಲ, ಹೀಲ್ ಆಗಿದ್ದೀರಾ. ಓಕೆ, ಸೊ ಈ ಹೀಲಿಂಗ್ ನಿಮಗೆ ತುಂಬಾನೇ ಅಗತ್ಯ ಆಗಿತ್ತು. ಯಾಕಂದ್ರೆ ನೀವು ನಿಮ್ಮ ಪರ್ಸನ್ಗೆ ಅಂತಲ್ಲ, ಒಬ್ಬ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಬಂದ್ರು ಅಂತ ಹೇಳಿದ್ರೆ, ಫ್ರೆಂಡ್ ಆಗಿರ್ಬೋದು, ಒಂದು ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಗುರು ಆಗಿರ್ಬೋದು, ಯಾರೇ ನಿಮ್ಮ ಲೈಫಿಗೆ ಬಂದ್ರೆ ಟೂ ಮಚ್ ಆಗಿ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತಿದ್ರ. ಅವರಿಂದ ಮೆಸೇಜ್ ಬರಬೇಕು, ಅಥವಾ ಅವ್ರು ನನ್ನ ಕೇರ್ ಮಾಡ್ಬೇಕು, ಅವ್ರು ನನಗೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಸೊ ಈ ರೀತಿಯಾಗಿ ನೀವು ನಿರೀಕ್ಷೆಗಳು ಜಾಸ್ತಿ ಇತ್ತು ನಿಮ್ಮ ಆ ವ್ಯಕ್ತಿಯ ಜೊತೆಗಳಿಗೆ. ಓಕೆ, ಬಟ್ ಆ ಒಂದು ಹೀಲಿಂಗ್ ಪ್ರೊಸೀಜರ್ ಏನಾಗಿದೆ, ಆ ಅಟ್ಯಾಚ್ಮೆಂಟ್ಸ್ ಎಲ್ಲದನ್ನು ಕೂಡ ಬ್ರೇಕ್ ಮಾಡ್ತಾ ಇರುವಂತದ್ದು. ಟೂ ಮಚ್ ಅಟ್ಯಾಚ್ಮೆಂಟ್ಸ್ ಬೇಡ. ಈಗ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ, ಎಲ್ಲೋ ಒಂದ್ ಕಡೆ ಟ್ರಾವೆಲ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ವಾಹನದಲ್ಲಿ ನಮ್ಮ ಪಕ್ಕದಲ್ಲಿ ಯಾರೊಬ್ರು ಬಂದು ಕುತ್ಕೊಳ್ತಾರೆ. ಸೊ ಅವರ ಊರು ಬರೋವರೆಗೆ ಅವರಲ್ಲಿ ಕುತ್ಕೊಳ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಇಳಿದು ಹೋಗ್ತಾ ಇರ್ತಾರೆ. ಸೊ ಅವ್ರ ಊರು ಬರೋವರೆಗೆ ನೀವೇನ್ ಮಾಡ್ತೀರಾ, ಅಥವಾ ಅವ್ರೇನ್ ಮಾಡ್ತಾರ, ಒಂದು ಮಾತುಕತೆ ಪ್ರಾರಂಭ ಮಾಡುದು. ಎಲ್ಲಿಂದ ಬಂದಿದ್ದೀರಾ, ಯಾವ ಊರು, ಏನ್ ಹೆಸರು, ಏನು, ಸ್ವಲ್ಪ ಮಾತುಕತೆಗಳು ನಡೆಯುತ್ತೆ ಪಕ್ಕದಲ್ಲಿ ಕುತ್ಕೊಂಡು. ಇವಾಗಿನ ಕಾಲದಲ್ಲಿ ಯಾರು ಮಾತಾಡಲ್ಲ ಬಿಡಿ. ಇವಾಗಿನ ಕಾಲದಲ್ಲಿ ಮುಖ ನೋಡಿ ಮುಖ ಕೊಟ್ಟು ಮಾತಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಅವಾಗಿನ ಒಂದು 10 ಇಯರ್ಸ್ ಹಿಂದೆ ಎಲ್ಲ ಪಕ್ಕದಲ್ಲಿ ಯಾರ್ದು ಕುತ್ಕೊಂಡ್ರೆ ಅವ್ರನ್ನ ಸ್ವಲ್ಪ ಮಾತಾಡ್ಸೋದು, ಎಲ್ಲಿ ಹೋಗ್ತಿದ್ದೀರಾ, ಏನು, ಹೇಗಿದ್ದೀರಾ ಎಲ್ಲ ಕೇಳ್ತಾ ಇದ್ವಿ. ನಮಗೆ ಪರಿಚಯ ಇಲ್ಲದ್ರು ಮಾತಾಡಿಸ್ತಾ ಇದ್ವಿ. ರೈಟ್? ಸೊ ಅವ್ರ ಊರ್ ಬಂದ ತಕ್ಷಣ ಅವ್ರು ಇಳ್ಕೊಂಡು ಹೋಗ್ತಿದ್ರು. ಹಂಗಂತ ಹೇಳ್ಬಿಟ್ಟು ಅವ್ರಿಂದ ನಾವು ಹೋಗ್ತಿದ್ವಾ, ಅಯ್ಯೋ ನಿನ್ನ ಊರಿಗೆ ನಾನು ನಿನ್ನ ಬಿಟ್ಟಿರಕ್ ಆಗಲ್ಲ, ನಿನ್ನ ಇಷ್ಟು ತಂಗ ಮಾತಾಡಿಸ್ತೆ ಅಂತ ಹೇಳ್ಬಿಟ್ಟು ಹಿಂದಕ್ಕೆ ಹೋಗ್ಬಿಡ್ತಿದ್ವಾ? ಇಲ್ಲ ಅಲ್ವಾ?
ಅವ್ರು ಬಂದ್ರು, ಅವ್ರ ಊರ್ ಬಂತು, ಇಳ್ಕೊಂಡ್ ಹೋದ್ರು ಅಂತ ಹೇಳ್ಬಿಟ್ಟು ಇರ್ತಿದ್ವಿ. ಸೊ ಇಲ್ಲಿ ನಿಮ್ ಎನರ್ಜಿಗೆ ಅದೇ ಬರ್ತಿರೋದು. ಇವಾಗಿನ ನಿಮ್ಮ ಪರಿಸ್ಥಿತಿ, ಅವರು ಬರ್ತಾರೆ, ಅವರು ಮಾತಾಡ್ಸಿದ್ರು, ಆಯ್ತು, ಓಕೆ. ನಿಮ್ಮ ಮನಸ್ಥಿತಿ ಅಷ್ಟೊಂದು ಟೂ ಮಚ್ ಅಟ್ಯಾಚ್ಮೆಂಟ್ ಆಗಿ ಅವ್ರು ಇಲ್ದೆ ನಾನಿಲ್ಲ ಅನ್ನೋಂತ ಪರಿಸ್ಥಿತಿನ, ನಿಮ್ಮ ಪರಿಸ್ಥಿತಿನ ಹೀಲ್ ಮಾಡಿರುವಂತದ್ದು ಯೂನಿವರ್ಸ್. ಓಕೆ, ನೆಕ್ಸ್ಟ್ ಎನರ್ಜಿ ಬರ್ತಿರುವಂತದ್ದು ಇಲ್ಲಿ, ನೀವು ನಿಮ್ಮ ವ್ಯಕ್ತಿಗೋಸ್ಕರ ಕಾಯ್ತಾ ಇರುವಂತಹ ಮೆಸೇಜ್ ಆಗಿರ್ಬೋದು, ಕಾಲ್ ಆಗಿರ್ಬೋದು, ಅವರಿಂದ ಒಂದು ಸಾರಿ ಅನ್ನೋಂತ ಪದ ಬರ್ಲಿ, ಅವರಿಂದ ಆ ಒಂದು ವಾಕ್ಯ ಬರ್ಲಿ, ಅವ್ರ ಬಾಯಲ್ಲಿ ಸಾರಿ ಅನ್ನೋದನ್ನ ನಾನು ಕೇಳ್ಬೇಕು ಅಂತ ನೀವೇನ್ ನಿರೀಕ್ಷೆಯಲ್ಲಿ ಇದ್ದೀರಾ, ಫಸ್ಟ್ ಆಫ್ ಆಲ್. ಓಕೆ, ಅವರಿಂದ ಮೆಸೇಜ್ ಬರ್ಬೇಕು ಅಂತ ನೀವೇನ್ ಕಾಯ್ತಾ ಇದ್ದೀರಾ, ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂತದ್ದು, ಯಾರಾದ್ರೂ ನಿಮ್ ಜೀವನದಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಅವರಿಗೆ ನಿಮ್ಮ ಆ ಒಂದು ಸೈಲೆನ್ಸ್ ಸಾಕೋರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ. ಓಕೆ, ಸೊ ಆ ಟ್ರೂ ಲವ್ ಮಾಡ್ತಾ ಇದಾರೆ ಆ ವ್ಯಕ್ತಿ ಅಂತ ಹೇಳಿದ್ರೆ, ಆ ನಿಮ್ಮ ಮೌನನೇ ಸಾಕೋರಿಗೆ ನಿಮ್ಮ ಜೀವನದಲ್ಲಿ ಏನಿದೆ, ನೀವೆಷ್ಟು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರಾ, ನೀವೆಷ್ಟು ಅವ್ರನ್ನ ಹಚ್ಕೊಂಡಿದ್ದೀರಾ, ಪ್ರತಿಯೊಂದು ಕೂಡ ನಿಮ್ಮ ಸೈಲೆನ್ಸ್ ಇಂದ ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಓಕೆನಾ? ನಿಮ್ ಲೈಫಲ್ಲಿ ಇರ್ಬೇಕು ಅಂತ ಇದ್ರೆ ಖಂಡಿತವಾಗಿಯೋ ಅವರಿಂದ ನಿಮಗೆ ಮೆಸೇಜ್ ಬಂದೇ ಬರುತ್ತೆ. ನೀವೇನ್ ಮಾಡ್ಬೇಕು, ಇವಾಗ ನೀವೇನ್ ಹೀಲಿಂಗ್ ಪ್ರೊಸೀಜರ್ ಅಲ್ಲಿ ಇದ್ದೀರಾ, ಇದನ್ನ ಮುಂದುವರಿಸ್ಬೇಕು. ಮತ್ತೆ ಹಿಂದೆ ಬಂದು ಅದೇ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಂಡು ಮತ್ತೆ ಗೊಳೋ ಅಂತ ಅಟ್ಕೊಂತ ಇರುವಂತದ್ದಲ್ಲ. ಸೊ ಇಲ್ಲಿ ನೋಡ್ಬೋದು 2 ಆಫ್ ಸಾರ್ಟ್ಸ್ ಇರ್ಬೋದು, 8 ಆಫ್ ಕಪ್ಸ್ ಇರಬಹುದು. ಸೊ ಆ ಹೀಲಿಂಗ್ ಪ್ರೊಸೀಜರ್ ನ ಮುಂದುವರಿಸ್ಕೊಂಡು ನೀವು ನಿಮ್ ಲೈಫಲ್ಲಿ ಮುಂದುವರಿತಾ ಹೋಗ್ಬೇಕು. ಇದು ಯಾವುದೇ ರೀತಿಯಾದಂತ ಶಿಕ್ಷೆ ಅಲ್ಲ, ನಿಮಗಾಗಿರ್ಬೋದು, ನಿಮ್ಮ ಪರ್ಸನಿಗಾಗಿರ್ಬೋದು, ಅಥವಾ ನಿಮ್ಮ ಪ್ರೀತಿಯಲ್ಲಾಗಿರ್ಬೋದು, ಈ ಸಂಬಂಧಕ್ಕೆ ಈ ಒಂದು ಸಿಚುವೇಶನ್ ಶಿಕ್ಷೆ ಅಲ್ಲ. ಇದೊಂದು ಸ್ಪಷ್ಟತೆನ ನಿಮ್ಮಿಬ್ರಿಗೂ ಪ್ರೀತಿಯಲ್ಲಿ ಕೊಡ್ತಾ ಇರುವಂತದ್ದು, ನಿಮ್ಮಿಬ್ರಿಗೂ ಕೊಡ್ತಾ ಇರೋದು, ಪ್ರೀತಿಗೂ ಕೊಡ್ತಾ ಇರುವಂತದ್ದು. ಓಕೆ, ಅಂಡ್ ಇಲ್ಲಿ ನೋಡಬಹುದು ಏಸ್ ಆಫ್ ವ್ಯಾಂಡ್ಸ್ ಬರ್ತಿದೆ ಅಂಡ್ 7 ಆಫ್ ಸಾರ್ಟ್ಸ್, ದ ಸ್ಟಾರ್ ಕಾರ್ಡ್ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ಈ ಎನರ್ಜಿ, ಈ ಕಾರ್ಡ್ಸಿನ ಎನರ್ಜಿ ನಿಮಗೆ ಕನೆಕ್ಟ್ ಮಾಡಿದಾಗ ಬರ್ತಿರುವಂತದ್ದು, ಯೂನಿವರ್ಸ್ ಇಂದ ಬರ್ತಿರುವಂತಹ ಸೈನ್ ಬಂದು, ನಿಮ್ಮ ಲೈಫಲ್ಲಿ ಹೊಸ ಎನರ್ಜಿ ಬರ್ತಾ ಇದೆ. 6 ಆಫ್ ವ್ಯಾಂಡ್ಸ್ ಕೂಡ ಬರ್ತಾ ಇದೆ. ಹೊಸ ಎನರ್ಜಿ ನಿಮ್ ಲೈಫಿಗೆ ಬರ್ತಾ ಇದೆ ಅನ್ನೋಂತ ಒಂದು ಸೈನ್ ನಿಮಗೆ ಯೂನಿವರ್ಸ್ ನಿಮಗೆ ಕೊಡ್ತಾ ಇದೆ. ಇಲ್ಲಿ ಕೆಲವೊಬ್ಬರಿಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ಹೊಸ ವ್ಯಕ್ತಿನೂ ಕೂಡ ಆಗಿರಬಹುದು, ಅಥವಾ ನಿಮ್ಮ ಲೈಫಲ್ಲಿ ಪಾಸ್ಟ್ ಅಲ್ಲಿ ಯಾವ ವ್ಯಕ್ತಿ ಇದ್ರು ಅವರೇ ಹೊಸ ಮನಸ್ಥಿತಿಯಲ್ಲಿ ನಿಮ್ಮ ಲೈಫಿಗೆ ವಾಪಸ್ ರಿಟರ್ನ್ ಬರ್ತಾ ಇದ್ದಾರೆ. ಆದ್ರೆ ಒಂದು ಮಾತ್ರ ಖಚಿತ, ಈ ಸಲ ಆ ವ್ಯಕ್ತಿ ನಿಮ್ ಲೈಫಲ್ಲಿ ಹತ್ರ ಬಂದ್ರೆ ನಿಮ್ಮ ಪ್ರೀತಿನ ಕುಗ್ಗಿಸುವಂತಹ ಕೆಲಸವನ್ನ ಅವರು ಮಾಡಲ್ಲ. ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ನಿಮ್ಮ ಲೈಫಿಗೆ ಅವರು ಬರ್ತಾರೆ. ಈ ಬಾರಿ ಪ್ರೀತಿ ನೀವೇನ್ ಪಡ್ಕೊಳ್ತೀರಾ ಈ ವ್ಯಕ್ತಿಯಿಂದ, ಈಗ ಹೊಸ ವ್ಯಕ್ತಿಯಿಂದನೇ ಆಗ್ಬೋದು, ನಿಮ್ಮ ಪಾಸ್ಟ್ ವ್ಯಕ್ತಿಯಿಂದನೇ ಆಗಿರ್ಬೋದು, ಪ್ರೀತಿನ ಏನು ನೀವು ಪಡ್ಕೊಳ್ತೀರಾ ಅದು ನಿಮ್ಮ ನಿದ್ದೆಯನ್ನ ಕೆಡ್ಸೋದಿಲ್ಲ. ಇಲ್ಲಿ ನೋಡಬಹುದು ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ನಿದ್ದೆ ಅನ್ನುವಂಥದ್ದು, ಕಣ್ಣಲ್ಲಿ ನೀವು ತುಂಬಾ ನಿದ್ದೆ ಮಾಡಿ ಡೀಪ್ ಸ್ಲೀಪ್ ಮಾಡ್ದೇನೆ ತುಂಬಾ ದಿನಗಳಾಗಿದೆ. ಮಲ್ಕೊಂಡ್ರೆ ಸಾಕು, ದಿಂಬಿಗೆ ನಿಮ್ ತಲೆ ಕೊಟ್ರೆ ಸಾಕು, ಸಾವಿರಾರು ಆಲೋಚನೆಗಳು ತಲೆಯಲ್ಲಿ ತುಂಬಾ ಸುತ್ತಾ ಇರುತ್ತೆ. ಇದ್ಯಾಕೆ ಹೀಗಾಯ್ತು, ಇದ್ಯಾವಾಗ ಹಿಂಗಾಗತ್ತೆ, ಮುಂದೇನಾಗತ್ತೆ, ಅವ್ರು ಯಾವಾಗ ಹಿಂಗ್ ಮಾಡ್ತಾರೆ, ಯಾಕೆ ಹಿಂಗ್ ಮಾಡಿದ್ರು, ನಂಗೆ ಯಾಕೆ ನೋವು ಕೊಟ್ರು, ಒಂದಷ್ಟು ಪ್ರಶ್ನೆಗಳು ನಿಮ್ಮ ತಲೆ ಸುತ್ತಾ ಇರುತ್ತೆ. ಸರಿಯಾಗಿ ನಿದ್ದೆ ಕೂಡ ಮಾಡಿರಲ್ಲ, ರೈಟ್? ಸೊ ಯೂನಿವರ್ಸ್ ಇಂದ ನಿಮಗೆ ಸೈನ್ ಸಿಗ್ತಾ ಇರುವಂತದ್ದು, ಮುಂದಿನ ದಿನದಲ್ಲಿ ಈ ಪ್ರೀತಿನ ನೀವೇನಾದ್ರೂ ಮರಳಿ ಪಡಿತೀರಾ, ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಅಥವಾ ಈ ವ್ಯಕ್ತಿನ ಪರಿಪೂರ್ಣ ಆಗಿ ನಿಮ್ಮ ಲೈಫಿಗೆ ಬಂದಿದ್ದಾರೆ ಅಂತ ಹೇಳಿದಾಗ, ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ನಿದ್ದೆನ ಫಸ್ಟ್ ಕೆಡ್ಸೋದಿಲ್ಲ ಈ ವ್ಯಕ್ತಿ. ಓಕೆ, ನೀವಿಟ್ಟಿರುವಂತ ಆತ್ಮವಿಶ್ವಾಸ, ನಿಮ್ಮ ವ್ಯಕ್ತಿ ಮೇಲೆ, ಪ್ರೀತಿ ಮೇಲೆ ಇಟ್ಟಿರುವಂತ ಆತ್ಮವಿಶ್ವಾಸ ಏನಿದೆ, ಅದ್ ಯಾವುದೇ ಕಾರಣಕ್ಕೂ ಒಡೆದು ಹಾಕೋದಿಲ್ಲ. ಓಕೆ, ಸೊ ಈಗ ಒಂದ್ಸಲ ನಿಮಗೆ 2 ಪೆಟ್ಟು ಬಿದ್ದಿದೆ. ನಿಮ್ಮ ನಿದ್ದೆನೂ ಕೂಡ ಕೆಡ್ಸಿದ್ದಾರೆ, ಕೆಲವೊಬ್ರು ಲೈಫಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಲೈಫನ್ನೇ ತಲೆ ಕೆಳಗ್ ಮಾಡಿದ್ದಾರೆ. ಓಕೆ, ನಿಮ್ಮ ಒಂದು ನಂಬಿಕೆನ ದ್ರೋಹ ಮಾಡಿದ್ದಾರೆ, ನಿಮ್ಮ ಆತ್ಮವಿಶ್ವಾಸವನ್ನ ಹೊಡೆದಾಕಿದ್ದಾರೆ. ಸೊ ಇದೆಲ್ಲದೂ ಕೂಡ ಹೀಲ್ ಆಗ್ಬೇಕಿತ್ತು, ಅವರಿಗೂ ಕೂಡ ಇದೆಲ್ಲ ಪಾಠ ಕಲಿಬೇಕಾಗಿತ್ತು, ಅದರ ಪಾಠವನ್ನು ನೀವು ಕೂಡ ಕಲಿಸ್ಬೇಕಿತ್ತು, ನೀವು ಕೂಡ ಕಲಿಬೇಕಿತ್ತು. ಸೊ ಹಾಗಾಗಿ ಈ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಇವಾಗ ಏನ್ ನೆಗೆಟಿವ್ ಸಿಚುವೇಶನ್ ನಡೀತಿದೆ, ಇದರ ಕಾರಣ ಇಷ್ಟೇನೆ. ಓಕೆ, ಸೊ ಮುಂದಿನ ದಿನದಲ್ಲಿ ಈ ಒಂದು ಪ್ರೀತಿಯಲ್ಲಿ ಒಂದು ಹೊಸ ಆರಂಭ ಅನ್ನುವಂಥದ್ದು ಖಂಡಿತವಾಗಿಯೂ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಪರಿಪೂರ್ಣ ಆಗಿ ಬರ್ತಾ ಇರುವಂತದ್ದು, ಸುಮ್ನೆ ಬಂದೆ ಹೋದೆ ಅನ್ನುವಂಥದ್ದಲ್ಲ. ಸೊ ಪರಿಪೂರ್ಣ ಆಗಿ ನಿಮಗೆ ಆ ಒಂದು ಪ್ರೀತಿಯಲ್ಲಿ ತೃಪ್ತಿ ಅನ್ನುವಂಥದ್ದು ಇರ್ಬೇಕು, ಆ ರೀತಿಯಾಗಿ ಬದಲಾಗಿ ಬರ್ತಾ ಇರುವಂತದ್ದು. ಓಕೆ,
ಸೊ ಯೂನಿವರ್ಸ್ ನಿಮಗೆ ಇನ್ನೊಂದು ಸಲಹೆ, ಇನ್ನೊಂದು ಮೆಸೇಜ್ ನಿಮಗೆ ಕೊಡ್ತಾ ಇರುವಂತದ್ದು, ನೀವು ಆ ವ್ಯಕ್ತಿಗೋಸ್ಕರ, ಆ ಪ್ರೀತಿಗೋಸ್ಕರ ಕಾಯೋದ್ ತಪ್ಪಲ್ಲ. ಆದ್ರೆ ಇಲ್ಲಿ ಕೆಲವೊಬ್ರು ಏನ್ ಮಾಡ್ತಿದ್ದೀರಾ, ಲೈಫನ್ನೇ ನಿಲ್ಲಿಸ್ಕೊಂಡ್ಬಿಟ್ಟಿದ್ದೀರಾ. 4 ಗೋಡೆಯಲ್ಲಿ ಕೆಲವೊಬ್ರು ಕಟ್ ಹಾಕೊಂಡಿದ್ದೀರಾ. ನಾನು ಎಲ್ಲಿಗೂ ಹೋಗಲ್ಲ, ನನಗೆ ಯಾವ್ದ್ರಲ್ಲೂ ಮೂಡಿಲ್ಲ, ನನಗೆ ಯಾವ್ದ್ರಲ್ಲೂ ಮನಸ್ಸಿಲ್ಲ, ನಾನು ಕೆಲಸ ಮಾಡಲ್ಲ, ನನಗೆ ಹೊರಗಡೆ ಹೋದ್ರೆ ಭಯ ಆಗತ್ತೆ, ಕೆಲಸ ಮಾಡಕ್ ಭಯ ಆಗತ್ತೆ, ಜನಗಳು ಮೋಸ ಮಾಡ್ಬಿಡ್ತಾರೆ ಅಂತ ಭಯ ಇದೆ. ಈ ರೀತಿಯಾಗಿರುವಂತ ಕೆಲವೊಂದಷ್ಟು ಮೈಂಡ್ಗಳಿಂದ ನೆಗೆಟಿವಿಟಿನ ಇಟ್ಕೊಂಡಿದ್ದಾರೆ ಇನ್ನು ಕೆಲವೊಂದಷ್ಟು ಜನ. ಸೊ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂತದ್ದು, ಈ ತರ ಮೈಂಡ್ ಸೆಟ್ ಅನ್ನು ಇನ್ನು ಯಾರೆಲ್ಲ ಕ್ಯಾರಿ ಮಾಡ್ತಾ ಇದ್ದೀರಾ, ನಿಮಗೆ ಯೂನಿವರ್ಸ್ ಇಂದ ಬರ್ತಿರೋ ಸಂದೇಶ ಬಂದು, ನೀವು ಕಾಯ್ತಾ ಇದೀರಾ ತಪ್ಪಲ್ಲ ಅದು, ಆದ್ರೆ ನಿಮ್ಮ ಜೀವನವನ್ನು ನಿಲ್ಲಿಸ್ತಾ ಇರುವಂತದ್ದು ತಪ್ಪು, ಅದನ್ನ ನೀವು ಮಾಡಬೇಡಿ. ಸೊ ಧೈರ್ಯ ಮಾಡಿ, ದೇವ್ರ ಮೇಲೆ ನಂಬಿಕೆ ಇಟ್ಟು, ದೇವ್ರ ಪಾದಕ್ಕೆಲ್ಲ ನಿಮ್ಮ ಕಷ್ಟನ ಅರ್ಪಣೆ ಮಾಡಿ ಮುಂದಕ್ಕೆ ಹೆಜ್ಜೆನ ಇಡಿ. ಪ್ರೀತಿ ಬರೋದು ತಡವಾದ್ರೆ ಅದು ನಿಮ್ಮನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದಿಕ್ಕೆ ಅಷ್ಟೇನೆ. ಓಕೆನಾ? ಇನ್ನೂ ನನ್ನ ವ್ಯಕ್ತಿ ಬಂದಿಲ್ಲ ಅಂತ ಜಪ ಮಾಡ್ತಾ ಇರಬೇಡಿ. ಸೊ ಬಂದಿಲ್ಲ ಅಂತ ಹೇಳಿದ್ರೆ, ಅಥವಾ ನಿಮ್ಮಿಂದ ಅವರಿಂದ ಏನೋ ಕಾಲ್ ಬರ್ತಿಲ್ಲ, ಮೆಸೇಜ್ ಬರ್ತಿಲ್ಲ ಅಂತ ಹೇಳಿದ್ರೆ, ನೀವ್ ಇನ್ನೂ ಸ್ಟ್ರಾಂಗ್ ಆಗ್ಬೇಕಾಗಿದೆ. ನೀವು ಸ್ಟ್ರಾಂಗ್ ಆಗದೇನೆ ನಿಮ್ಮ ಪ್ರೀತಿನ ನೀವು ಮರಳಿ ಪಡೆಯೋದಿಕ್ಕೆ ಅಸಾಧ್ಯ. ಸೊ ಹಾಗಾಗಿ ಯೂನಿವರ್ಸ್ ನಿಮ್ಮನ್ನು ಇನ್ನೂ ಕೂಡ ಪರೀಕ್ಷೆ ಮಾಡ್ತಿರೋದು. ನೀವೆಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ, ಅಷ್ಟು ಬೇಗ ನಿಮ್ಮ ಪ್ರೀತಿನ ನೀವು ಅಟ್ರಾಕ್ಟ್ ಮಾಡ್ತೀರಾ, ಅಷ್ಟು ಬೇಗ ನಿಮ್ಮ ಪ್ರೀತಿ ನಿಮ್ಮ ಕೈ ಹತ್ರಕ್ಕೆ ಬರುತ್ತೆ, ನಿಮ್ಮ ಮಡಿಲಿಗೆ ಬಂದು ಸೇರತ್ತೆ ನಿಮ್ಮ ಪ್ರೀತಿ. ಓಕೆ? ಸೊ ನೀವು ಸ್ಟ್ರಾಂಗ್ ಆದ್ಮೇಲೆ ನೀವು ಒಂದ್ಸಲ ನೋಡ್ಬೋದು, ಇಲ್ಲಿ 8 ಆಫ್ ಕಪ್ಸ್ ಬರ್ತಿದೆ. ಈಗ ಕೆಲವೊಂದಷ್ಟು ಜನ ನೀವು ಸ್ಟ್ರಾಂಗ್ ಆಗಿ ನಿಮ್ಮ ಲೈಫಲ್ಲಿ ನೀವು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ, ಹೀಲಿಂಗ್ ನ ಪ್ರೊಸೀಜರ್ ಅಲ್ಲಿ ಇದ್ದೀರಾ, ಹೀಲಿಂಗ್ ಕಂಪ್ಲೀಟ್ ಆಗಿರುವಂತ ಎನರ್ಜಿ ಇದೆ. ಕೆಲವೊಬ್ರು ಇನ್ನೂ ಕೂಡ ಭಯ ಪಡ್ತಿರುವಂತ ಎನರ್ಜಿ ಇದೆ. ಸೊ ಇಲ್ಲಿ ಎರಡೂ ಕೂಡ ಎನರ್ಜಿ ಬರ್ತಾ ಇರುವಂತದ್ದು. ಹಾಗಾಗಿ ಈಗ ನೀವು ಯಾರು ಹೀಲಿಂಗ್ ನ ಪ್ರೊಸೀಜರ್ ನ ಕಂಪ್ಲೀಟ್ ಮಾಡಿದೀರಾ, ಅಂಡ್ ಇನ್ನು ಯಾರೆಲ್ಲ ಭಯ ಪಡ್ತಾ ಇದ್ದೀರಾ, ನೀವಿನ್ನೀಗ ಹೀಲಿಂಗ್ ನ ಪ್ರಾರಂಭ ಮಾಡ್ಬೇಕು ಅಂತ ಯಾರು ಹೊರಟಿದ್ದೀರಾ, ನಿಮಗೆ ಬರ್ತಿರೋಂತ ಯೂನಿವರ್ಸ್ ಸಂದೇಶ ಬಂದು, ಒಂದಿನ ನೀವು ಆಯ್ತು ಎಲ್ಲ ಕಂಪ್ಲೀಟ್ ಆಯ್ತು, ಹೀಲ್ ಆದ್ರಿ, ಒಂದು ಸ್ಟ್ರಾಂಗ್ ಲೈಫಿಗೆ ನೀವು ಬಂದಿದ್ದೀರಾ ಅಂತ ಹೇಳಿ ಹೆಜ್ಜೆ ಇಟ್ಟಿದ್ದೀರಾ ಅಂತ ಆದ್ಮೇಲೆ ಒಂದ್ಸಲ ಹಿಂತಿರುಗಿ ನೋಡುವಾಗ ನಿಮಗೆ ಅನ್ಸತ್ತೆ, ನಾನು ಈ ಒಂದು ನಿರ್ಧಾರವನ್ನ ಆಯ್ಕೆ ಮಾಡ್ಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅಂತ. ಓಕೆ? ಅದಿರ್ಬೇಕು ಮನುಷ್ಯನಿಗೆ ಯಾವಾಗ್ಲೂ. ಮನುಷ್ಯ ನಿರ್ಧಾರ ಮಾಡೋದು ಸುಲಭ ಇರಬಹುದು ಅಥವಾ ಕಷ್ಟ ಇರಬಹುದು, ಆದ್ರೆ ಮುಂದೊಂದಿನ ಆ ನಿರ್ಧಾರದಿಂದ ಆ ಮನುಷ್ಯ, ಅಬ್ಬಾ ನಾನು ಈ ನಿರ್ಧಾರ ಮಾಡಿ ನಾನು ಒಳ್ಳೆ ಕೆಲಸ ಮಾಡಿದೆ, ನಾನವತ್ತು ಈ ನಿರ್ಧಾರ ಮಾಡದೆ ಹೋಗಿದ್ರೆ ನನ್ನ ಜೀವನ ಇವತ್ತಿಗೆ ಏನಾಗ್ಬಿಡ್ತಿತ್ತು ಏನೋ ಅನ್ನುವಂತ ಮನಸ್ಥಿತಿ ಬರುತ್ತಲ್ಲ, ಅದು ಒಂದು ಪಾಸಿಟಿವ್ ಸೈನ್ ನಿಮಗೆ. ಓಕೆ? ಸೊ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ಕಂಪ್ಲೀಟ್ ಆದಾಗ ನೀವು ಒಂದು ಪೂರ್ಣ ಚಂದ್ರದ ಹಾಗೆ ನೀವು ಆದಾಗ ನಿಮಗೆ ಅನ್ಸುತ್ತೆ, ಮುಂದೊಂದಿನ ನೀವು ಹಿಂತಿರುಗಿ ನೋಡಿದಾಗ ಅನ್ಸುತ್ತೆ, ಎಸ್ ನಾನು ಅವತ್ತಿನ ದಿನ ತಗೊಂಡಿರೋ ನಿರ್ಧಾರ ಸರಿಯಾಗಿತ್ತು, ಆ ದಿನ ಆಯ್ಕೆ ಮಾಡ್ಕೊಂಡಿದ್ದೆ, ಅದು ಸರಿ ಆಯ್ತು ಅನ್ನೋದು ಆ ತೃಪ್ತಿ ಭಾವನೆ ನಿಮ್ಮಲ್ಲಿ ಬರುತ್ತೆ. ಓಕೆ? ಅದೇ ದಿನ ನೀವು ಯಾವಾಗ ಆ ತೃಪ್ತಿ ಭಾವನೆನ ನೀವು ಪಡಿತೀರಾ ಅಲ್ವಾ, ಅನ್ಕೊಳ್ತೀರಾ ಅಲ್ವಾ, ಅದೇ ದಿನ ಯೂನಿವರ್ಸ್ ನಿಮ್ಮ ಪ್ರೀತಿಯನ್ನ ಸಂಪೂರ್ಣವಾಗಿ ಆಶೀರ್ವಾದ ಬ್ಲೆಸ್ ಮಾಡುತ್ತೆ. ಓಕೆ? ಸೊ ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗ್ಲಿ. ನಾಳೆ ರೀಡಿಂಗ್ ಅಲ್ಲಿ ನಾನು ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್, ಗಾಡ್ ಬ್ಲೆಸ್ ಯು. ಅಂಡ್ ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಾ. ಪ್ರತಿಯೊಬ್ರು ಕೂಡ ಐ ಟ್ರಸ್ಟ್ ದ ಟೈಮಿಂಗ್ ಆಫ್ ಮೈ ಲವ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಎನರ್ಜಿನ ಪ್ರತಿಯೊಬ್ರು ಕೂಡ ರಿಸೀವ್ ಮಾಡ್ಕೊಡಿ. ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ನೀವೆಲ್ಲರೂ ಕೂಡ ಕನೆಕ್ಟ್ ಆಗಿ, ಈ ಪ್ರೀತಿಯ ರೀಡಿಂಗ್ ಇಂದ ಮುಖಾಂತರ ನಿಮಗೆ ಹೀಲಿಂಗ್ ಆಗ್ತಾ ಇರತ್ತೆ. ಸೊ ಅದೆಲ್ಲದನ್ನು ಕೂಡ ನೀವು ರಿಸೀವ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ನನ್ನ ಜೊತೆ ನೀವು ಕನೆಕ್ಟ್ ಆಗಿರ್ಬೇಕಾಗತ್ತೆ. ಓಕೆ? ಸೊ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಯಾರೆಲ್ಲ ಮ್ಯಾರೇಜ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಹ್ಯಾಪಿ ಆನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಂಬಂಧ, ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರ್ಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಾಳೆ ರೀಡಿಂಗ್ ಅಲ್ಲಿ ಸಿಗೋಣ. ಗಾಡ್ ಬ್ಲೆಸ್ ಯು ಆಲ್. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. Lots of love. Thank you so much.